ಈತ ಕತ್ತಿ ಹಿಡಿದು ಯುದ್ಧ ಮಾಡಿದವನಲ್ಲ, ಪಿಸ್ತೂಲು ಹಿಡಿದು ನರಮೇಧ ಮಾಡಿದವನಲ್ಲ. ಅದಕ್ಕಿಂತ 100 ಪಟ್ಟು ಅಪಾಯಕಾರಿಯಾದ ಅಸ್ತ್ರವನ್ನು ಬಳಸ್ಕೊಂಡವನು. ಅದ್ಯಾವುದು ಗೊತ್ತಾ? ತನ್ನ ನಾಲಿಗೆ. ಆತ ಬರೆದ ಮೈನ್ ಕ್ಯಾಂಫ್ ಅನ್ನೋ ಪುಸ್ತಕ ಗೋಬೆಲ್ಸ್ನ ಕೈ ಸೇರುತ್ತೆ. ಅದನ್ನು ಓದ್ತಿದ್ದ ಹಾಗೆ ಗೋಬೆಲ್ಸ್ನ ಕಣ್ಣುಗಳು ಅರಳುತ್ತವೆ, ಮೈಲಿದ್ದ ರಕ್ತ ಕುದಿಯಲು ಆರಂಭಿಸುತ್ತೆ. ಜನರ ಮನಸ್ಸಿನಲ್ಲಿ ಹಿಟ್ಲರ್ನ ಪ್ರತಿಷ್ಠಾಪನೆ ಮಾಡಕ್ಕೆ ಗೋಬೆಲ್ಸ್ ಕಂಡುಹಿಡಿದ ಮೊದಲ ಮೆಗಾ ತಂತ್ರ ಯಾವುದು ಗೊತ್ತಾ? ಅದುವೇ ಮೆಗಾ ಥಿಯೇಟ್ರಿಕಲ್ ಶೋ. ಸರ್ಕಾರ ನೇರವಾಗಿ ಯಹೂದಿಗಳ ಮೇಲೆ ದಾಳಿ ಮಾಡಲ್ಲ, ಆದರೆ ಸಾರ್ವಜನಿಕರೇ ಸಿಟ್ಟಿಗೆದ್ದು ದಾಳಿ ಮಾಡಿದ್ರೆ ಅದಕ್ಕೆ ಸರ್ಕಾರ ಅಡ್ಡಿ ಬರಲ್ಲ ಅಂತ ಈತ ಕಣ್ಣು ಸನ್ನೆ ಮಾಡ್ತಾನೆ. ಆದರೆ ಸಾಯೋ ಮುಂಚೆ ಆತ ಒಂದು ಕೆಲಸ ಮಾಡ್ತಾನೆ. ಅದೇನು ಗೊತ್ತಾ? ತನಗೆ ಅತ್ಯಂತ ನಿಷ್ಠನಾಗಿದ್ದ ಈ ಜೋಸೆಫ್ ಗೋಬೆಲ್ಸ್ನನ್ನ ಜರ್ಮನಿಯ ಮುಂದಿನ ಚಾನ್ಸಲರ್ ಅಂತ ಘೋಷಣೆ ಮಾಡಿ ತನ್ನ ಪಾಪದ ಗದ್ದುಗೆಯನ್ನು ಆತನಿಗೆ ವಹಿಸ್ತಾನೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಕೆಲವೇ ದಿನಗಳ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ, ಅದು ಹಿಟ್ಲರ್ ಕುರಿತಾಗಿ ಇತ್ತು. ನೀವು ನೋಡಿರ್ತೀರ ಅಂತ ಅನ್ಕೋತೀನಿ. ಅಕಸ್ಮಾತ್ ನೋಡದೇ ಇದ್ದರೆ ದಯವಿಟ್ಟು ನೋಡಿ. ಯಾಕೆ ನೋಡಬೇಕು ಅಂತಂದರೆ, ರಾಜಕಾರಣದಲ್ಲಿ ಕೆಲವೊಂದು ಸಲ ವ್ಯಕ್ತಿಗಳು, ಸಾಧಾರಣ ವ್ಯಕ್ತಿಗಳು ಹೇಗೆ ಹಿಟ್ಲರ್ ಥರ ಆಗ್ತಾರೆ ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ಹಿಟ್ಲರ್ಗಳನ್ನ ಗುರುತು ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಅದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ, ನಾನು ಹೇಳಿದ ಹಾಗೆ ಒಬ್ಬ ಸಾಧಾರಣ ಮನುಷ್ಯ ಹಿಟ್ಲರ್ ಆಗೋದು ನಿಮಗೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಈ ರಾಕ್ಷಸ ಆಗೋ ಪ್ರೊಸೆಸ್ ಇದೆಯಲ್ಲ, ಅಂದರೆ ಒಬ್ಬ ವ್ಯಕ್ತಿ ರಾಕ್ಷಸ ಆಗೋ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಸಹಾಯಕನಾಗಿ ಅಥವಾ ಮುಖ್ಯ ಪಾತ್ರಧಾರಿಯಾಗಿ ಓರ್ವ ವ್ಯಕ್ತಿ ಬರ್ತಾನೆ. ಆತ ಯಾರು ಗೊತ್ತಾ? ಆತ ಹಿಟ್ಲರ್ ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಾನೆ. ಆತನ ಖಾತೆ ಹೆಸರೇನು ಹೇಳಿ? ಈಗ ಸಾರಿಗೆ ಖಾತೆ ಅಥವಾ ನಗರಾಭಿವೃದ್ಧಿ ಖಾತೆ, ಕಂದಾಯ ಖಾತೆ ಅಂತೀವಲ್ವಾ? ಈತನ ಖಾತೆ ಹೆಸರು ಏನು ಗೊತ್ತಾ? ಸುಳ್ಳಿನ ಖಾತೆ, ದ್ವೇಷ ಸೃಷ್ಟಿಸುವ ಖಾತೆ ಆಗಿತ್ತಿದು. ಹೌದು ಸ್ನೇಹಿತರೆ, ಈ ಪ್ರೊಪಗ್ಯಾಂಡಾ ಮಿನಿಸ್ಟ್ರೇ ಇವತ್ತಿನ ವಿಡಿಯೋದ ನಾಯಕ ಅಥವಾ ಖಳನಾಯಕ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಕಥೆನ ನಾವು ಶುರುವಿಂದ ಶುರು ಮಾಡೋದಾದರೆ, ಈ ವ್ಯಕ್ತಿ, ಈತನಿಗೆ ಏನು ಶಾಪ ಇತ್ತು ಗೊತ್ತಿಲ್ಲ, ಆದರೆ ಆತನ ಒಂದು ಕಾಲು ಸೊಟ್ಟಗಾಗಿತ್ತು. ಓಡೋಕ್ಕಾಗ್ತಿರಲಿಲ್ಲ, ಆಡೋಕ್ಕಾಗ್ತಿರಲಿಲ್ಲ. ಇಡೀ ಜಗತ್ತು ಈತನನ್ನು ನೋಡಿ ಆಡ್ಕೊಂಡಾಗ, ನಕ್ಕಾಗ ಈ ಸಣ್ಣ ಹುಡುಗನ ಮನಸ್ಸಲ್ಲಿ ಒಂದು ದ್ವೇಷದ ಜ್ವಾಲಾಮುಖಿ ಸೃಷ್ಟಿಯಾಗಿತ್ತು. ಆದರೆ ಅದೇ ಜ್ವಾಲಾಮುಖಿ ಮುಂದೆ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಕ್ರೂರ, ಅತ್ಯಂತ ಭೀಕರ ರಾಕ್ಷಸನನ್ನು ಹುಟ್ಟು ಹಾಕುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆತನೇ ಜೋಸೆಫ್ ಗೋಬೆಲ್ಸ್. ಈತ ಕತ್ತಿ ಹಿಡಿದು ಯುದ್ಧ ಮಾಡಿದವನಲ್ಲ, ಪಿಸ್ತೂಲು ಹಿಡಿದು ನರಮೇಧ ಮಾಡಿದವನಲ್ಲ. ಅದಕ್ಕಿಂತ 100 ಪಟ್ಟು ಅಪಾಯಕಾರಿಯಾದ ಅಸ್ತ್ರವನ್ನು ಬಳಸ್ಕೊಂಡವನು. ಅದ್ಯಾವುದು ಗೊತ್ತಾ? ತನ್ನ ನಾಲಿಗೆ. ತನ್ನ ಸುಳ್ಳುಗಳನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡವನು ಈತ. ಈತನ ಕ್ರೌರ್ಯ ಎಂಥದ್ದು ಅಂದರೆ, ಕೋಟ್ಯಂತರ ಜನರ ಮೆದುಳಿಗೆ ದ್ವೇಷದ ವಿಷ ತುಂಬಿ ಹೆಣಗಳ ರಾಶಿಯ ಮೇಲೆ ನಿಂತು ನಗ್ತಾ ಇದ್ದ ಈ ವ್ಯಕ್ತಿ. ಜಗತ್ತಿನ ಅತ್ಯಂತ ಕ್ರೂರ ವ್ಯಕ್ತಿಯಾಗಿರುವಂಥ ಹಿಟ್ಲರ್ನನ್ನು ಈತ ತನ್ನ ಸುಳ್ಳಿನ ಮೂಲಕ ಏನಂತ ನಂಬಿಸಿದ್ದ ಅಥವಾ ಏನಂತ ಬಿಂಬಿಸಿದ್ದ ಅಂದರೆ, ಅಲ್ಲಿನ ಜನ, ಆಗಿನ ಜನ ಹಿಟ್ಲರ್ನನ್ನು ದೇವರು ಅಂದ್ಕೊಂಡಿದ್ರು. ಇನ್ನು ಜಗತ್ತಿನಲ್ಲಿ ಈ ಗೋಬೆಲ್ಸ್ಗಿಂತ ದೊಡ್ಡ ಸೈತಾನ ಇನ್ನೊಬ್ಬನಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷ್ಯ ಅಂದರೆ ಈತನ ಅಂತ್ಯ. ಯುದ್ಧದಲ್ಲಿ ಸೋಲೋ ಕಾಲ ಹತ್ರ ಬಂದಾಗ ಶತ್ರುಗಳ ಕೈಗೆ ಸಿಗಬಾರ್ದು ಅಂತ ಈತ ಮತ್ತು ಈತನ ಹೆಂಡತಿ ಇಬ್ಬರೂ ಸೇರಿ ತಮ್ಮ ಹೆತ್ತ ಕರುಳಿನ ಕುಡಿಗಳನ್ನು, ಅಂದರೆ ತಮ್ಮ ಮಕ್ಕಳನ್ನು, ಹಸುಗೂಸುಗಳನ್ನು ಸಾಲಾಗಿ ಮಲಗಿಸಿ ಬಲವಂತವಾಗಿ ವಿಷ ಇಟ್ಟು ಕೊಲ್ತಾರೆ. ಹೆತ್ತ ಮಕ್ಕಳನ್ನೇ ಈ ರೀತಿ ಕೊಲೆ ಮಾಡಿದ ಈ ಗೋಬೆಲ್ಸ್ನ ಕ್ರೌರ್ಯದ ಕಥೆ ಕೇಳ್ತಾ ಹೋದರೆ ಮತ್ತೆ ಹುಟ್ಟದೇ ಇರಲಿ ಈ ವ್ಯಕ್ತಿ ಈ ಜಗತ್ತಿನಲ್ಲಿ ಅಂತ ಅನಿಸ್ಬಿಡುತ್ತೆ. ಹಾಗಾದರೆ ಇದು ಶುರು ಆಗೋದು ಹೇಗೆ? ಪಶ್ಚಿಮ ಜರ್ಮನಿಯ ಒಂದು ಸಾಮಾನ್ಯ ರೋಮನ್ ಕ್ಯಾಥೋಲಿಕ್ ಮಧ್ಯಮ ವರ್ಗದ ಸಂಪ್ರದಾಯಸ್ಥ ಕುಟುಂಬ. ಆ ಕುಟುಂಬದಲ್ಲಿ ಅಕ್ಟೋಬರ್ 29ನೇ ತಾರೀಕು 1897ನೇ ಇಸ್ವಿಯಲ್ಲಿ ಈ ಮಗು ಹುಟ್ಟಿದಾಗ ಈತ ಮುಂದೆ ಏನಾಗ್ತಾನಂತ ಯಾರಿಗೂ ಕೂಡ ಊಹೆ ಮಾಡೋಕ್ಕಾಗಿರಲಿಲ್ಲ. ಹುಟ್ಟಿದಾಗ ನೋಡೋಕ್ಕೆ ಚೆನ್ನಾಗೇ ಇದ್ದ. ಆದರೆ ಈ ಪುಟ್ಟ ಬಾಲಕ 4-5 ವರ್ಷದವನಿದ್ದಾಗ
ಒಂದು ಭೀಕರ ಅಸ್ಥಿಮಜ್ಜೆಯ ಸೋಂಕು ಈತನನ್ನು ಅಪ್ಪಳಿಸುತ್ತೆ. ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ. ಹೀಗಾಗಿ ಬಲಗಾಲು ಪೂರ್ತಿಯಾಗಿ ಸೊಟ್ಟಗಾಗಿ ಮುದುಡ್ಕೊಂಡು ಬಿಡುತ್ತೆ. ಜೊತೆಗಿರೋ ಹುಡುಗರೆಲ್ಲ ಓಡಿ ಆಡ್ತಾ ಇದ್ದರೆ ಈ ಪಾಪದ ಹುಡುಗ ಮಾತ್ರ ತನ್ನ ಕಾಲನ್ನು ಎಳೆದುಕೊಂಡು ಮೂಲೆಯಲ್ಲಿ ಕೂತು ಕಣ್ಣೀರು ಹಾಕ್ತಾ ಇದ್ದ. ಶಾಲೆಗೆ ಹೋದರೆ ಉಳಿದ ಹುಡುಗರು ಈತನ ಕಾಲನ್ನು ನೋಡಿ ಹೀಯಾಳಿಸ್ತಾ ಇದ್ರು, ಲೇವಡಿ ಮಾಡ್ತಾ ಇದ್ರು. ಪ್ರತಿ ಹೆಜ್ಜೆಯಲ್ಲೂ ಈತ ಅವಮಾನ ಅನುಭವಿಸ್ತಾನೆ. ಕೀಳರಿಮೆ ಈತನ ಎದೆಯೊಳಗೆ ಒಂದು ಸಣ್ಣ ರೀತಿಯ ಜ್ವಾಲಾಮುಖಿಯನ್ನು ಸೃಷ್ಟಿ ಮಾಡುತ್ತೆ. ಈತನಿಗೆ ತನ್ನ ದೈಹಿಕ ವಿಕಲತೆ ಮೇಲೆ ಎಷ್ಟು ಸಿಟ್ಟಿತ್ತೋ ಆ ಸಿಟ್ಟು 100 ಪಟ್ಟು ಹೆಚ್ಚಾಗುತ್ತೆ. ಅದಕ್ಕೊಂದು ಕಾರಣ ಇದೆ. ಆ ಕಾರಣ ಏನು ಗೊತ್ತಾ? ಮೊದಲ ಮಹಾಯುದ್ಧ ಶುರುವಾದಾಗ ದೇಶಕ್ಕಾಗಿ ಹೋರಾಡ್ತೀನಿ ಅಂತ ಮಿಲಿಟರಿ ಸೇರಬೇಕಂತ ಹೋಗ್ತಾನೆ. ಆದರೆ ಅಲ್ಲಿನ ಅಧಿಕಾರಿಗಳು ಈತನ ಕಾಲನ್ನು ನೋಡಿ, ನೀನು ಯುದ್ಧಕ್ಕೆ ನಾಲಾಯಕ್, ಮನೆಗೆ ಹೋಗು ಅಂತ ಕಳಿಸ್ಬಿಡ್ತಾರೆ. ಈ ತಿರಸ್ಕಾರ ಈತನ ಮನಸ್ಸನ್ನು ಮತ್ತಷ್ಟು ಘಾಸಿಗೊಳಿಸುತ್ತೆ. ಆದರೆ ಸ್ನೇಹಿತರೆ ನೋಡಿ, ಈ ವ್ಯಕ್ತಿ ತನ್ನ ದೇಹದ ಈ ದೌರ್ಬಲ್ಯವನ್ನು ಮರೆಮಾಚಲು ಏನನ್ನು ಆಯ್ಕೆ ಮಾಡಿಕೊಂಡದ್ದು ಅಕ್ಷರವನ್ನು. ಹಗಲು ರಾತ್ರಿ ಎನ್ನದೆ ಓದಿ 1921 ಇಸ್ವಿಯಲ್ಲಿ ಈತ ಜಗತ್ಪ್ರಸಿದ್ಧವಾದ ಹೈಡೆಲ್ಬರ್ಗ್ ಯೂನಿವರ್ಸಿಟಿಯಿಂದ ಜರ್ಮನ್ ಸಾಹಿತ್ಯದಲ್ಲಿ PhD ಪದವಿಯನ್ನು ಬರೆದು ಮುಗಿಸ್ತಾನೆ. ಅದಾದ ನಂತರ ಈತ ಡಾಕ್ಟರ್ ಜೋಸೆಫ್ ಗೋಬೆಲ್ಸ್. ಈ ಜ್ಞಾನವನ್ನು ಇಟ್ಕೊಂಡು ಈತ ತಾನು ದೊಡ್ಡ ಬರಹಗಾರ ಆಗಬೇಕು ಅಥವಾ ಪತ್ರಕರ್ತ ಆಗಬೇಕು ಅಥವಾ ನಾಟಕಕಾರ ಆಗಬೇಕು ಅಂತ ಹಗಲಿಗನಸು ಕಾಣ್ತಾನೆ. ಅದೆಷ್ಟೋ ಕಾದಂಬರಿಗಳನ್ನ ಬರೀತಾನೆ, ಲೇಖನಗಳನ್ನ ಬರೀತಾನೆ. ಆದರೆ ಅದೃಷ್ಟ ಅನ್ನೋದು ಮತ್ತೆ ಈತನಿಗೆ ಕೈ ಕೊಡುತ್ತೆ. ಯಾಕೆಂದರೆ ಈತ ಬರೆದ ಪ್ರತಿಯೊಂದು ಬರಹ ಕೂಡ ರಿಜೆಕ್ಟ್ ಆಗುತ್ತೆ. ಹೀಗಾಗಿ ಈ ವ್ಯಕ್ತಿ ಒಬ್ಬ ವಿಫಲ ಬರಹಗಾರನಾಗಿ ಬೀದಿಗೆ ಬೀಳ್ತಾನೆ. ಅಲ್ಲಿವರೆಗೂ ನೋಡೋಕ್ಕೆ ತುಂಬ ಮುಗ್ಧನಂತೆ, ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟ ಪಾಪದವನಂತೆ ಕಾಣ್ತಾ ಇದ್ದ ಗೋಬೆಲ್ಸ್ನ ಮನಸ್ಸಿನಲ್ಲಿದ್ದ ಕೀಳರಿಮೆ ಇಷ್ಟೆಲ್ಲ ಸೋಲುಗಳನ್ನು ಕಂಡ ಮೇಲೆ ತೀವ್ರವಾದ ಹತಾಶೆಯಾಗುತ್ತೆ ಮತ್ತು ಆ ಹತಾಶೆ ಕ್ರೌರ್ಯವಾಗಿ ಬದಲಾಗಲು ಶುರು ಮಾಡುತ್ತೆ. ಈ ಜಗತ್ತು ನನ್ನನ್ನು ತಿರಸ್ಕರಿಸಿದೆ ಅಲ್ವಾ, ಹಾಗಾದರೆ ಈಗ ನಾನೇ ಈ ಜಗತ್ತನ್ನು ನನ್ನ ಕಾಲಡಿಯಲ್ಲಿ ಇಟ್ಕೊಳ್ತೀನಿ ಅನ್ನೋ ವಿಕೃತ ಹಠ ಈತನ ತಲೆಯಲ್ಲಿ ಹೆಡೆ ಎತ್ತಿ ನಿಲ್ಲುತ್ತೆ. ಕಣ್ಣುಗಳಲ್ಲಿ ದ್ವೇಷದ ಕಿಡಿ ತುಂಬಿಕೊಳ್ಳುತ್ತೆ. ಮುಖದ ಮುಗ್ಧತೆ ಮಾಯವಾಗಿ ಅಲ್ಲಿ ಕ್ರೂರ ರಾಕ್ಷಸನೊಬ್ಬನ ಮುಖವಾಡ ಅನಾವರಣಗೊಳ್ಳಲು ಶುರು ಮಾಡುತ್ತೆ. ಹೀಗೆ ಇಡೀ ಜಗತ್ತನ್ನು ತನ್ನ ಕಾಲ್ ಕೆಳಗೆ ಹಾಕಿ ಮೆಟ್ಟಿನೆಲ್ಲಲು ಈತ ಕಾಯ್ತಾ ಇದ್ದ. ಆದರೆ ಕಾದದ್ದು ಯಾವುದಕ್ಕೆ? ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ನಾಯಕನಿಗೆ. ಸ್ನೇಹಿತರೆ, ಆ ಸಮಯ ಹೇಗಿತ್ತು ಅಂದರೆ ಇಡೀ ಜರ್ಮನಿ ಆರ್ಥಿಕ ಹಿಂಜರಿತ ಕಾಣ್ತಾ ಇತ್ತು. ಜನರ ಹಸಿವು, ನಿರುದ್ಯೋಗ ಎಲ್ಲವೂ ಕೂಡ ಆತನಿಗೆ ಶಾಪದ ಹಾಗೆ ಕಾಣ್ತವೆ. ಆದರೆ ಈ ಶಾಪದಿಂದ ನಾನು ಮುಕ್ತಿ ಕೊಡ್ತೀನಿ ಅಂತ ಆ ದಿನಗಳಲ್ಲಿ ಮ್ಯೂನಿಚ್ ನಗರದ ಬೀದಿಗಳಲ್ಲಿ ಒಬ್ಬ ಮನುಷ್ಯ ಗರ್ಜಿಸ್ತಾ ಇದ್ದ. ಆತ ಯಾರು ಗೊತ್ತಾ? ಆತನೇ ಅಡಾಲ್ಫ್ ಹಿಟ್ಲರ್. ಆತನ ಭಾಷಣದ ಆ ಭೀಕರ ಕಿಡಿ ಮತ್ತು ಜೈಲಿನಲ್ಲಿದ್ದಾಗ ಆತ ಬರೆದ ಮೈನ್ ಕ್ಯಾಂಫ್ ಅನ್ನೋ ಪುಸ್ತಕ ಗೋಬೆಲ್ಸ್ನ ಕೈ ಸೇರುತ್ತೆ. ಅದನ್ನು ಓದ್ತಿದ್ದ ಹಾಗೆ ಗೋಬೆಲ್ಸ್ನ ಕಣ್ಣುಗಳು ಅರಳುತ್ತವೆ, ಮೈಯಲ್ಲಿದ್ದ ರಕ್ತ ಕುದಿಯಲಾರಂಭಿಸುತ್ತೆ. ಈ ಜಗತ್ತಿನಲ್ಲಿ ತನ್ನ ದ್ವೇಷದ ಜ್ವಾಲೆಗೆ ತುಪ್ಪ ಸುರಿಯಬಲ್ಲ ಒಬ್ಬ ನಾಯಕ ಸಿಕ್ಕ ಅಂತ ಆತ ಸಾರ್ತಾನೆ, ಅರ್ಥ ಮಾಡ್ಕೊಳ್ತಾನೆ. ಅದೇ ಸಮಯಕ್ಕೆ ಆತ ಅಂದರೆ ಗೋಬೆಲ್ಸ್ ನಾಜಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾನೆ, ಅಂದರೆ ಹಿಟ್ಲರ್ನ ಪಕ್ಷಕ್ಕೆ. ಆಗ ಇಸ್ವಿ 1924. ಇದಾದ ಕೆಲವೇ ದಿನಗಳಲ್ಲಿ ಇವರಿಬ್ಬರ ಚಾರಿತ್ರಿಕ ಭೇಟಿ ನಡೆಯುತ್ತೆ. ಹಿಟ್ಲರ್ ತನಗಿಂತ ಎತ್ತರದಲ್ಲಿದ್ದ, ಸಿಂಹದಂಥ ವರ್ಚಸ್ಸು ಹೊಂದಿದ್ದ ನಾಯಕನಾಗಿದ್ದ. ಮೊದಲ ಭೇಟಿಯಲ್ಲಿ ಹಿಟ್ಲರ್ನ ಆ ತೀಕ್ಷ್ಣ ಕಣ್ಣುಗಳು ಗೋಬೆಲ್ಸ್ನ ತಲೆಯಲ್ಲಿ ಅಡಗಿದ್ದ ವಿಕೃತ ಬುದ್ಧಿ ಮತ್ತು ಅಕ್ಷರದ ಮೇಲಿದ್ದ ಹಿಡಿತವನ್ನು ಗುರುತಿಸ್ತವೆ. ಹಿಟ್ಲರ್ ಈತನ ಬೆನ್ನು ತಟ್ಟುತ್ತಿದ್ದ ಹಾಗೆ ಗೋಬೆಲ್ಸ್ ಇಡೀ ಜಗತ್ತನ್ನು ಮರೆತು ಆತನಿಗೆ ಶರಣಾಗ್ತಾನೆ. ಗೋಬೆಲ್ಸ್ ತನ್ನ ಡೈರಿಯಲ್ಲಿ ಬರೀತಾನೆ, ಹಿಟ್ಲರ್ ಕೇವಲ ಮನುಷ್ಯನಲ್ಲ, ಆತ ಜರ್ಮನಿಯನ್ನು ಉದ್ಧಾರ ಮಾಡಲು ಬಂದಿರುವ ದೈವಿ ರಕ್ಷಕ, ಸಾಕ್ಷಾತ್ ದೇವರು ಅಂತ. ಅಲ್ಲಿಂದ ಶುರುವಾಗಿದ್ದ ಇವರಿಬ್ಬರ ಸೈತಾನಿ ಜುಗಲ್ಬಂದಿ. ಇವನ ಈ ಕುರುಡು ಭಕ್ತಿ ಮತ್ತು ಚಾಣಾಕ್ಷತನವನ್ನು ಮೆಚ್ಚಿದ ಹಿಟ್ಲರ್ 1926 ಇಸ್ವಿಯಲ್ಲಿ ಗೋಬೆಲ್ಸ್ನನ್ನು ಜರ್ಮನಿಯ ಹೃದಯ ಭಾಗವಾದ ಬರ್ಲಿನ್ ನಗರದ ನಾಜಿ ಪಕ್ಷದ ಮುಖ್ಯಸ್ಥನನ್ನಾಗಿ ಸ್ಥಾಪಿಸ್ತಾನೆ. ಆ ಸ್ಥಾನದಲ್ಲಿ ಕುಳಿತ ಗೋಬೆಲ್ಸ್ಗೆ ಒಂದೇ ಗುರಿ, ಅದೇನು ಗೊತ್ತಾ? ಹಿಟ್ಲರ್ನನ್ನು ಇಡೀ ದೇಶದ ಅಧಿಪತಿಯನ್ನಾಗಿ ಮಾಡಬೇಕು ಅಂತ. ಇದಕ್ಕಾಗಿ ಆತ ಒಂದಾದ ನಂತರ ಒಂದರಂತೆ ಮಾಸ್ಟರ್ ಪ್ಲಾನ್ಗಳನ್ನ ರೂಪಿಸಲು ಶುರು ಮಾಡ್ತಾನೆ. ಹಿಟ್ಲರ್ ತುಂಬ ದೊಡ್ಡ ಭಾಷಣಕಾರ ಆಗಿರ್ತಾನೆ, ಆದರೂ ಕೂಡ ಜನರ ಮನಸ್ಸಿನಲ್ಲಿ ದೇವರಾಗಿರಲಿಲ್ಲ. ಹೀಗೆ ಜನರ ಮನಸ್ಸಿನಲ್ಲಿ ಹಿಟ್ಲರ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಗೋಬೆಲ್ಸ್ ಕಂಡುಹಿಡಿದ ಮೊದಲ ಮೆಗಾ ತಂತ್ರ ಯಾವುದು ಗೊತ್ತಾ? ಅದುವೇ ಮೆಗಾ ಥಿಯೇಟ್ರಿಕಲ್ ಶೋ, ಅಂದರೆ ಮೆರವಣಿಗೆ. ಹಗಲಿನಲ್ಲಿ ಮೆರವಣಿಗೆ ಮಾಡಿದರೆ ಮಜಾ ಇರಲ್ಲ ಅಂತ ರಾತ್ರಿ ಆಗ್ತಿದ್ದ ಹಾಗೆ ಲಕ್ಷಾಂತರ ನಾಜಿ ಸೈನಿಕರ ಕೈಗೆ ದೀವಟಿಗೆ ಕೊಟ್ಟು, ಅಂದರೆ ದೊಂದಿ ಕೊಟ್ಟು, ಕಡು ಕೆಂಪು ಮತ್ತು ಕಡು ಕಪ್ಪು ಬಣ್ಣದ ಬೃಹತ್ ಹುಕ್ಕುಡು ಕ್ರಾಸ್ ಧ್ವಜಗಳ ನಡುವೆ ಸೈನ್ಯ ಮುನ್ನಡೆಯುವಂತೆ ಡಿಸೈನ್ ಮಾಡ್ತಾನೆ. ರಾತ್ರಿಯ ಆ ಕತ್ತಲಲ್ಲಿ ಆ ಬೆಂಕಿಯ ಜ್ವಾಲೆಗಳು ಮತ್ತು ಸೈನಿಕರ ಬೂಟುಗಳ ಸದ್ದುಗಳನ್ನ ಕೇಳ್ತಿದ್ದ ಹಾಗೆ
ಜನಸಾಮಾನ್ಯರ ಮೈ ಜುಮ್ ಅಂತ ಇತ್ತು. ಇದೇ ಹೊತ್ತಿಗೆ ಗೋಬೆಲ್ಸ್ ಡೆರ್ ಆಂಗ್ರಿಫ್ ಅಂದರೆ ದ ಅಟ್ಯಾಕ್ ಅನ್ನುವ ಒಂದು ಪತ್ರಿಕೆಯನ್ನು ಕೂಡ ಶುರು ಮಾಡ್ತಾನೆ. ಅದರಲ್ಲಿ ಈತ ಮಾಡಿದ್ದೇನು ಅಂದರೆ ಕೇವಲ ಸುಳ್ಳುಗಳನ್ನು ಬರೆದು ದ್ವೇಷವನ್ನು ಹರಡುವಂತೆ ಮಾಡಿ ಜನರ ರಕ್ತ ಕುದಿಯೋ ಹಾಗೆ ಮಾಡ್ತಾನೆ. ದ್ವೇಷ ಯಾರ ವಿರುದ್ಧ ಮುಂದೆ ಬರುತ್ತೆ. ಇಷ್ಟಕ್ಕೆ ನಿಲ್ಲದ ಇವನ ಕ್ರೂರ ಬುದ್ಧಿ ಹಿಟ್ಲರ್ನ ಭಾಷಣಗಳನ್ನು ಕೇಳಲು ಜನ ಕಾಯೋ ಹಾಗೆ ಮಾಡಲು ಒಂದು ಐಡಿಯಾ ಮಾಡ್ತಾನೆ. ಅದೇನೆಂದರೆ ರೇಡಿಯೋ ನಾಟಕಗಳನ್ನು ಮತ್ತು ಸಿನಿಮಾಗಳನ್ನ ಸೃಷ್ಟಿ ಮಾಡ್ತಾನೆ. ಹಿಟ್ಲರ್ ವಿಮಾನದಿಂದ ಇಳಿದು ಬರುವ ದೃಶ್ಯಗಳನ್ನು ದೇವಲೋಕದಿಂದ ಇಳಿದು ಬರುವ ರಕ್ಷಕನಂತೆ ಥಿಯೇಟರ್ಗಳಲ್ಲಿ ಬಿಂಬಿಸಲಾಗುತ್ತೆ. ಶತ್ರುಗಳ ಮೇಲೆ ದಾಳಿ ಮಾಡಲು ತನ್ನದೇ ಆದ ಗೂಂಡಾಪಡೆಯನ್ನು ಬೀದಿಗೆ ಬಿಟ್ಟು ಭೀಕರ ಹಿಂಸಾಚಾರವನ್ನು ಸೃಷ್ಟಿ ಮಾಡಲಾಗುತ್ತೆ. ಇವನ ಒಂದೊಂದು ಪ್ಲಾನ್ಗಳು ಕೂಡ ಎಷ್ಟೊಂದು ವರ್ಕೌಟ್ ಆಗುತ್ತೆ ಅಂದರೆ ಜರ್ಮನಿಯ ಮೂಲೆ ಮೂಲೆಗಳಲ್ಲೂ ಕೂಡ ಹಿಟ್ಲರ್ ಅನ್ನೋ ಹೆಸರು ಮಂತ್ರದಂತೆ ಜಪಿಸಲು ಶುರುವಾಗುತ್ತೆ. ಹಿಟ್ಲರ್ನನ್ನು ಸರ್ವಾಧಿಕಾರಿಯನ್ನಾಗಿ ಮಾಡಲು ಗೋಬೆಲ್ಸ್ ತನ್ನ ಮಾಂತ್ರಿಕ ನಾಲ್ಗೆಯಿಂದ ಇಡೀ ದೇಶದ ಮೆದುಳನ್ನೇ ಹ್ಯಾಕ್ ಮಾಡಲು ಆರಂಭಿಸ್ತಾನೆ. ಸ್ನೇಹಿತರೆ, ಕೊನೆಗೂ ಜೋಸೆಫ್ ಗೋಬೆಲ್ಸ್ ಅಂದುಕೊಂಡ ಆ ದಿನ ಬಂದೇ ಬಿಡುತ್ತೆ. 1933ನೇ ಇಸ್ವಿಯಲ್ಲಿ ನಾಜಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಮತ್ತು ಅಡಾಲ್ಫ್ ಹಿಟ್ಲರ್ ಜರ್ಮನಿಯ ಚಾನ್ಸಲರ್ ಆಗಿ ಸಿಂಹಾಸನ ಏರ್ತಾನೆ. ಅದಾದ ನಂತರ ಆತ ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ತನ್ನ ಬಲಗೈ ಬಂಟನಾಗಿದ್ದ ಈ ಗೋಬೆಲ್ಸ್ನ ಕರೆದು ಇಡೀ ದೇಶದ ಮೆದುಳನ್ನು ನಿಯಂತ್ರಿಸುವ ಪವರ್ಫುಲ್ ಹುದ್ದೆಯನ್ನು ಕೊಡ್ತಾನೆ. ಅದುವೇ ಸಾರ್ವಜನಿಕ ಜಾಗೃತಿ ಮತ್ತು ಪ್ರಚಾರ ಇಲಾಖೆ, ಮಿನಿಸ್ಟ್ರಿ ಫಾರ್ ಪಬ್ಲಿಕ್ ಎನ್ಲೈಟನ್ಮೆಂಟ್ ಆ್ಯಂಡ್ ಪ್ರೊಪಗ್ಯಾಂಡಾ. ಈ ಪ್ರೊಪಗ್ಯಾಂಡಾ ಅಂದರೆ ಬೇರೆ ಏನೋ ಅಲ್ಲ, ತಮಗೆ ಬೇಕಾದ ಒಂದು ಸುಳ್ಳನ್ನು ಅಥವಾ ರಾಜಕೀಯ ಅಜೆಂಡಾವನ್ನು ಜನರ ತಲೆಗೆ ತುಂಬಿ ಅವರು ತಾವಾಗಿ ಅದನ್ನು ನಂಬಿ ನಮ್ಮ ಪರವಾಗಿ ಕೆಲಸ ಮಾಡುವಂತೆ ಮಾಡುವ ಒಂದು ಸೈಕಲಾಜಿಕಲ್ ಅಸ್ತ್ರ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಒಂದು ಸುಳ್ಳನ್ನು ಒಬ್ಬ ಹೇಳಿದರೆ ಯಾರು ಕೂಡ ನಂಬೋದಿಲ್ಲ. ಅದೇ ಸುಳ್ಳನ್ನು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ರೇಡಿಯೋ, ಪತ್ರಿಕೆ, ಸಿನಿಮಾ, ಗೋಡೆ ಬರಹ ಎಲ್ಲದರಲ್ಲಂತೂ 100 ಬಾರಿ, 1000 ಬಾರಿ, 1000 ಥರ, 1000 ಜನ ಅದನ್ನು ಕಾಣೋ ಹಾಗೆ ಮಾಡಿದರೆ ಜನಸಾಮಾನ್ಯರು ಇಷ್ಟೊಂದು ಕಡೆ ಹೇಳ್ತಾ ಇದ್ದಾರೆ ಅಂದಮೇಲೆ ಇದು ನಿಜಾನೇ ಇರಬೇಕು ಅಂತ ಕುರುಡಾಗಿ ನಂಬಲು ಶುರು ಮಾಡ್ತಾರೆ. ಗೋಬೆಲ್ಸ್ನ ಮೂಲ ಮಂತ್ರವೇ ಇದಾಗಿತ್ತು. ನಮ್ಮ ಪ್ರಚಾರ ಎಷ್ಟೇ ಕ್ರೂರವಾಗಿದ್ದರೂ ಕೂಡ, ಎಂಥದ್ದೇ ಮಹಾ ಸುಳ್ಳಾಗಿದ್ದರೂ ಪರವಾಗಿಲ್ಲ, ಆದರೆ ಕೊನೆಗೆ ಗೆಲುವು ನಮಗೆ ಸಿಗಬೇಕು ಅಷ್ಟೇ. ಈ ಸೈತಾನಿ ಸಿದ್ಧಾಂತವನ್ನು ಇಟ್ಟುಕೊಂಡು ಆತ ಇಡೀ ಜರ್ಮನಿಯನ್ನೇ ಒಂದು ಜೈಲನ್ನಾಗಿ ಪರಿವರ್ತಿಸ್ತಾನೆ. ಒಂದಾದ ನಂತರ ಒಂದು ತಂತ್ರಗಳನ್ನು ಹೂಡಲು ಶುರು ಮಾಡ್ತಾನೆ. ಗೋಬೆಲ್ಸ್ ಮೊದಲು ಕೈ ಹಾಕಿದ್ದೇ ಮಾಧ್ಯಮಗಳ ಮೇಲೆ. ದೇಶದಲ್ಲಿದ್ದ ಎಲ್ಲ ಸ್ವತಂತ್ರ ಪತ್ರಿಕೆಗಳು, ರೇಡಿಯೋ ಸ್ಟೇಷನ್ಗಳು ಮತ್ತು ಸಿನಿಮಾ ಥಿಯೇಟರ್ಗಳನ್ನ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ. ಸರ್ಕಾರದ ಅನುಮತಿ ಇಲ್ಲದೆ ಯಾರೂ ಕೂಡ ಒಂದು ಸಾಲನ್ನು ಬರೆಯೋ ಹಾಗಿರಲಿಲ್ಲ. ಇದಾದ ನಂತರ ಆತ ಮಾಡಿದ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಯಾವುದು ಅಂದರೆ ಅದು ವೋಲ್ಕ್ಸ್ ಎಪ್ಯಾಂಗರ್ ಅಥವಾ ಜನರ ರೇಡಿಯೋ ಎನ್ನುವ ಕಡಿಮೆ ಬೆಲೆಯ ಅಕ್ಷರಶಃ ಉಚಿತ ಎನ್ನಬಹುದಾದ ಲಕ್ಷಾಂತರ ರೇಡಿಯೋಗಳನ್ನು ಜರ್ಮನಿಯ ಮನೆಗೂ ಹಂಚಿಬಿಡ್ತಾನೆ. ಆದರೆ ಈ ರೇಡಿಯೋಗಳ ವಿಶೇಷ ಏನಂದರೆ ಕೇವಲ ಜರ್ಮನಿಯ ಸ್ಟೇಷನ್ ಮಾತ್ರ ಸಿಗೋ ಹಾಗೆ ಡಿಸೈನ್ ಮಾಡಲಾಗಿರುತ್ತೆ. ಹೀಗಾಗಿ ಮನೆಯಲ್ಲಿ ಜನ ಅಡುಗೆ ಮಾಡುವಾಗ, ಊಟ ಮಾಡುವಾಗ, ವಿಶ್ರಮಿಸುವಾಗ ದಿನವಿಡೀ ಹಿಟ್ಲರ್ನ ಆ ಕ್ರೂರ ಗರ್ಜನೆ ಕೇಳಬೇಕಾಗಿರುತ್ತೆ. ನಾಜಿಗಳ ಪ್ರಚಾರವೇ ಅವರ ಕಿವಿಗೆ ಬೀಳ್ತಾ ಇರುತ್ತೆ. ಅಷ್ಟೇ ಅಲ್ಲ, ರಸ್ತೆಗಳಲ್ಲೂ ಬೃಹತ್ ಲೌಡ್ ಸ್ಪೀಕರ್ಗಳನ್ನ ಹಾಕಿ ಜನ ಓಡಾಡುವಾಗಲೂ ಕೂಡ ನಾಜಿಗಳ ಸಿದ್ಧಾಂತ ಅವರ ತಲೆಗೆ ಸದಾ ಬೀಳೋ ಹಾಗೆ ಡ್ರಿಲ್ ಮಾಡಲಾಗ್ತಾ ಇತ್ತು. ಸಿನಿಮಾ ಥಿಯೇಟರ್ಗೆ ಹೋದರೆ ಮುಖ್ಯ ಸಿನಿಮಾ ಶುರುವಾಗೋ ಮುನ್ನ ಹಿಟ್ಲರ್ನನ್ನು ದೇವರಂತೆ ತೋರಿಸುವಂಥ ಪ್ರಚಾರದ ಕ್ಲಿಪ್ಪಿಂಗ್ಗಳನ್ನ ಕಡ್ಡಾಯವಾಗಿ ತೋರಿಸ್ತಾ ಇದ್ರು. ನಾಜಿ ಪಕ್ಷದ ಆ ಬೃಹತ್ ಮೆರವಣಿಗೆಗಳು ಕಡು ಕೆಂಪು ಬಣ್ಣದ ಬಟ್ಟೆ ಮೇಲೆ ಕಪ್ಪು ಬಣ್ಣದಲ್ಲಿ ಮೈ ಜುಮ್ ಅನ್ಸೋ ಹಾಗೆ ಕಾಣ್ತಾ ಇದ್ದ ಹುಕ್ಕಡು ಕ್ರಾಸ್ ಧ್ವಜಗಳ ವಿನ್ಯಾಸ, ಸೈನಿಕರ ಆ ಶಿಸ್ತಿನ ನಡಿಗೆ ಇವೆಲ್ಲವೂ ಕೂಡ ಗೋಬೆಲ್ಸ್ ಅನ್ನೋ ಮಾಂತ್ರಿಕನ ಮೆದುಳಿನಿಂದ ಬಂದ ಕಲ್ಪನೆಗಳಾಗಿದ್ದು. ಇದನ್ನು ನೋಡಿದ ಸಾಮಾನ್ಯ ಜನರಿಗೆ ತಾವು ಕೂಡ ಒಂದು ದೊಡ್ಡ ಶಕ್ತಿಯ ದೊಡ್ಡ ಅಭಿಯಾನದ ಭಾಗವಾಗಿದ್ದೇವೆ ಅನ್ನೋ ವಿಚಿತ್ರವಾದ ಆದರೆ ಹುಸಿಯಾದ ಹೆಮ್ಮೆ ಮೂಡ್ತಾ ಇತ್ತು. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಗೋಬೆಲ್ಸ್ಗೆ ಒಂದು ದೊಡ್ಡ ಭಯ ಇತ್ತು. ಆ ಭಯ ಏನು ಗೊತ್ತಾ? ಎಲ್ಲಿ ಜರ್ಮನಿಯ ಬುದ್ಧಿಜೀವಿಗಳು, ಲೇಖಕರು, ವಿಜ್ಞಾನಿಗಳು, ಮಾಧ್ಯಮದವರು ಕಣ್ಣು ತೆರೆಸಿಬಿಡ್ತಾರೆ ಜನರದ್ದು ಅಂತ ಈ ಆತಂಕ ಆತನನ್ನು ಕಾಡ್ತಾ ಇತ್ತು. ಇದಕ್ಕಾಗಿ ಆತ ಏನು ಮಾಡ್ತಾನೆ ಅಂದರೆ ಜರ್ಮನಿ ಸಂಸ್ಕೃತಿಗೆ ಕಂಪ್ಲೀಟ್ಲಿ ಉಲ್ಟಾ ಆದ ವಿರುದ್ಧವಾದ ಒಂದು ಕೆಲಸವನ್ನು ಮಾಡ್ತಾನೆ. ಅದನ್ನು ಪ್ರಾಯಶಃ ಜರ್ಮನಿ ಇತಿಹಾಸದಲ್ಲೇ ಒಂದು ಕಪ್ಪು ದಿನ ಅಂತ ಹೇಳ್ಬೋದು. ಮೇ 10, 1933ರ ಆ ಒಂದು ರಾತ್ರಿಯ ಸಮಯದಲ್ಲಿ ಬರ್ಲಿನ್ ನಗರದ ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿದ್ದ ಚೌಕಕ್ಕೆ ಗೋಬೆಲ್ಸ್ನ ಆದೇಶದ ಮೇರೆಗೆ ಸಾವಿರಾರು ನಾಜಿ ಬೆಂಬಲಿಗರು ಮತ್ತು ವಿದ್ಯಾರ್ಥಿಗಳು ಬರ್ತಾರೆ. ಅವ್ರೇನು ಮಾಡ್ತಾರೆ? ಬಂದು
ಜಗತ್ತಿನ ಶ್ರೇಷ್ಠ ವಿಜ್ಞಾನಿಯಾಗಿದ್ದ ಆಲ್ಬರ್ಟ್ ಐನ್ಸ್ಟೈನ್, ಕಮ್ಯುನಿಸಂ ಸಿದ್ಧಾಂತದ ಕಾರ್ಲ್ ಮಾರ್ಕ್ಸ್, ಮನೋವಿಜ್ಞಾನಿ ಸಿಗ್ಮಂಡ್ ಫ್ರೈಡ್ ಮುಂತಾದ ಅಪ್ರತಿಮ ಮೇಧಾವಿಗಳು ಬರೆದ 25,000ಕ್ಕೂ ಹೆಚ್ಚು ಅಮೂಲ್ಯ ಪುಸ್ತಕಗಳನ್ನು ರಾಶಿ ಹಾಕಿ ಅದಕ್ಕೆ ಬೆಂಕಿ ಇಡ್ತಾರೆ. ಆ ಜ್ಞಾನದ ರಾಶಿ ಧಗಧಗನೆ ಉರಿತಾ ಇದ್ದಾಗ ಗೋಬೆಲ್ಸ್ ಆ ಬೆಂಕಿಯ ಬೆಳಕಲ್ಲಿ ನಿಂತು ವಿಕೃತವಾಗಿ ನಗ್ತಾ ಇರ್ತಾನೆ. ಯಹೂದಿಗಳ ಮತ್ತು ಕಮ್ಯುನಿಸ್ಟರ ಆ ಬುದ್ಧಿಜೀವಿತನದ ಕಾಲ ಇಂದಿಗೆ ಮುಗೀತು ಅಂತ ಭಾಷಣ ಬಗಿತಾನೆ. ಜ್ಞಾನವನ್ನು ಸುಟ್ಟು ಸುಳ್ಳನ್ನು ಸತ್ಯ ಎಂದು ಬಿಂಬಿಸುವ ಗೋಬೆಲ್ಸ್ನ ಈ ಭೀಕರ ಪ್ರೊಪಗ್ಯಾಂಡಾ ತಂತ್ರಗಳು ಇಡೀ ದೇಶದ ಯೋಚನಾ ಶಕ್ತಿಯನ್ನೇ ಸಾಯಿಸಿಬಿಡ್ತವೆ. ಜನ ತಮ್ಮ ಸ್ವಂತ ಬುದ್ಧಿಯನ್ನು ಮರೆತು ಗೋಬೆಲ್ಸ್ ಏನು ಹೇಳ್ತಾನೋ ಅದುವೇ ಪರಮ ಸತ್ಯ ಅಂತ ನಂಬುವಂಥ ಒಂದು ಕುರುಡು ಸಾಮ್ರಾಜ್ಯವನ್ನೇ ಈ ಸೈತಾನ ಸೃಷ್ಟಿ ಮಾಡಿರ್ತಾನೆ. ಸ್ನೇಹಿತರೆ, ಜೋಸೆಫ್ ಗೋಬೆಲ್ಸ್ ಮತ್ತು ಹಿಟ್ಲರ್ ಸೃಷ್ಟಿಸಿದ ಈ ಸುಳ್ಳಿನ ಕೋಟೆ ಅವ್ರು ಮಾಡಿದ್ದು ಯಾಕೆ? ಇದು ಕೊನೆಗೆ ತಲುಪಿದ್ದು ಎಲ್ಲಿಗೆ ಅಂತ ಯೋಚನೆ ಮಾಡಿದರೆ ನಾವು ತಲುಪೋದು ಎಲ್ಲಿಗೆ ಅಂದರೆ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಕ್ರೂರವಾದ ಮತ್ತು ಅಮಾನವೀಯವಾದ ನರಮೇಧಕ್ಕೆ. ಯಾರ ನರಮೇಧ? ಯಹೂದಿಗಳ ನರಮೇಧ. ಈತನಿಗೆ ಯಹೂದಿಗಳ ಮೇಲೆ ಅದಂಥದ್ದೋ ಜನ್ಮಾಂತರದ ದ್ವೇಷ ಇತ್ತು. ಜರ್ಮನಿಯಲ್ಲಿದ್ದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯೂ ಯಹೂದಿಗಳನ್ನು ಕಂಡ್ರೆ ಉರಿದು ಬೀಳೋ ಹಾಗೆ ಮಾಡಲು ಈತ ತನ್ನ ಇಡೀ ಪ್ರಚಾರದ ವ್ಯವಸ್ಥೆಯನ್ನು ಬಳಸ್ಕೊಳ್ತಾನೆ. ಸಿನಿಮಾ ರಂಗವನ್ನು ಸಂಪೂರ್ಣವಾಗಿ ತನ್ನ ಕೈಗೆ ತೆಗೆದುಕೊಂಡ ಗೋಬೆಲ್ಸ್ ದ ಎಟರ್ನಲ್ ಜ್ಯೂ ಅನ್ನುವಂಥ ಭೀಕರ ಪ್ರಚಾರ ಚಿತ್ರಗಳನ್ನ ಸೃಷ್ಟಿ ಮಾಡ್ತಾನೆ. ಆ ಸಿನಿಮಾಗಳಲ್ಲಿ ಯಹೂದಿಗಳನ್ನು ಮನುಷ್ಯರ ಹಾಗೆ ತೋರಿಸಲಿಲ್ಲ, ಬದಲಾಗಿ ಸಮಾಜವನ್ನು ಒಳಪ್ರವೇಶಿಸಿ ನಾಶ ಮಾಡುವ ಪರಾವಲಂಬಿ ಕೀಟಗಳು ಅಥವಾ ರೋಗ ಹರಡುವ ಇಲಿಗಳ ಥರ ಆತ ಬಿಂಬಿಸ್ತಾನೆ. ದಿನವಿಡೀ ಇಂಥ ವಿಕೃತ ದೃಶ್ಯಗಳನ್ನು ನೋಡಿ ಜರ್ಮನಿಯ ಸಾಮಾನ್ಯ ಜನರ ಮೆದುಳಲ್ಲಿ ಕೂಡ ಯಹೂದಿಗಳೆಂದರೆ ನಮ್ಮ ಶತ್ರುಗಳು, ಇವರನ್ನ ಕೊಂದರೆ ತಪ್ಪಿಲ್ಲ ಅನ್ನುವಂಥ ಭೀಕರ ವಿಷ ತುಂಬ ಹೋಗುತ್ತೆ. ಅಲ್ಲಿವರೆಗೂ ಜೊತೆಯಾಗಿ ಬಾಳ್ತಾ ಇದ್ದ ನೆರೆಹೊರೆಯವರೇ ಯಹೂದಿಗಳನ್ನು ದ್ವೇಷದ ಕಣ್ಣಿನಿಂದ ನೋಡೋ ಹಾಗೆ ಮಾಡಿದ ಮಹಾನ್ ಮಾಂತ್ರಿಕ, ಮಹಾನ್ ವಿಲನ್ ಇವನು. ಆದರೆ ಫೈನಲಿ ನೀವು ಮಾಡ್ತಾ ಇರಬೇಕಾದ್ರೆ, ಈ ಥರ ಮಾತಾಡ್ತಿರ್ಬೇಕಾದ್ರೆ ಏನೋ ಒಂದು ಆಗಲೇಬೇಕಲ್ವಾ? ಈ ದ್ವೇಷದ ಜ್ವಾಲೆ ಜಗತ್ತಿಗೆ ಗೊತ್ತಾಗಿದ್ದು, ದರ್ಶನ ಕೊಟ್ಟಿದ್ದು ಯಾವಾಗಂದರೆ ಅದು ನವೆಂಬರ್ 9, 1938 ಆ ರಾತ್ರಿ. ಅವತ್ತು ರಾತ್ರಿ ಏನಾಗುತ್ತೆ ಅಂದರೆ, ಪ್ಯಾರಿಸ್ನಲ್ಲಿ ಯಹೂದಿ ಹುಡುಗನೊಬ್ಬ ಜರ್ಮನಿಯ ಅಧಿಕಾರಿಯನ್ನು ಕೊಲ್ತಾನೆ. ಇದನ್ನೇ ನೆಪವಾಗಿಟ್ಕೊಂಡು ಗೋಬೆಲ್ಸ್ ನಾಜಿಗಳ ಸಭೆಯಲ್ಲಿ ಒಂದು ಭೀಕರ ಪ್ರಚೋದನಕಾರಿ ಭಾಷಣ ಬಗಿತಾನೆ. ಸರ್ಕಾರ ನೇರವಾಗಿ ಯಹೂದಿಗಳ ಮೇಲೆ ದಾಳಿ ಮಾಡಲ್ಲ, ಆದರೆ ಸಾರ್ವಜನಿಕರೇ ಸಿಟ್ಟಿಗೆದ್ದು ದಾಳಿ ಮಾಡಿದರೆ ಅದಕ್ಕೆ ಸರ್ಕಾರ ಅಡ್ಡಿ ಬರಲ್ಲ ಅಂತ ಈತ ಕಣ್ಸನ್ನೆ ಮಾಡ್ತಾನೆ. ಇದನ್ನು ಮಾಡುತ್ತಿದ್ದ ಹಾಗೆ ನಾಜಿ ಗೂಂಡಾಗಳು, ಸೈನಿಕರು ಬೀದಿಗೆ ಬರ್ತಾರೆ. ಇತಿಹಾಸದಲ್ಲಿ ಈ ರಾತ್ರಿಯನ್ನು ಒಡೆದ ಗಾಜುಗಳ ರಾತ್ರಿ ಅಥವಾ ಕ್ರಿಸ್ಟಲ್ ನಾಕ್ಟ್ ಅಂತ ಕರೆಯಲಾಗುತ್ತೆ. ಆ ಒಂದೇ ರಾತ್ರಿಯಲ್ಲಿ ಇಡೀ ಜರ್ಮನಿಯಾದ್ಯಂತ ಇದ್ದಂಥ ಯಹೂದಿಗಳ ಮನೆಗಳು, ಅಂಗಡಿಗಳು, ಪ್ರಾರ್ಥನಾ ಮಂದಿರಗಳನ್ನು ಭೀಕರವಾಗಿ ಧ್ವಂಸ ಮಾಡಲಾಗುತ್ತೆ. ಗಾಜಿನ ಚೂರುಗಳು ರಸ್ತೆಯುದ್ದಕ್ಕೂ ಬಿದ್ದುಕೊಂಡಿರ್ತವೆ ಮತ್ತು ಆ ಚೂರುಗಳೊಂದಿಗೆ ರಕ್ತ ಕೂಡ ಸೇರಿಕೊಂಡಿರುತ್ತೆ. ಯಾಕೆಂದರೆ ನೂರಾರು ಯಹೂದಿಗಳನ್ನು ಬೀದಿಯಲ್ಲಿ ಹೊಡೆದು ಸಾಯಿಸಲಾಗುತ್ತೆ. ಸುಮಾರು 30,000ಕ್ಕೂ ಹೆಚ್ಚು ಜನರನ್ನು ಅಕ್ರಮವಾಗಿ ಬಂಧಿಸಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ತಳ್ಳಲಾಗುತ್ತೆ. ಆ ರಾತ್ರಿಯ ಭೀಕರತೆಗೆ ಹೆದರಿ ನೂರಾರು ಯಹೂದಿ ಕುಟುಂಬಗಳು ಸಾಲಾಗಿ ಆತ್ಮಹತ್ಯೆ ಮಾಡಿಕೊಳ್ತವೆ. ಈ ಇಡೀ ರಕ್ತಪಾತದ ಅಸಲಿ ಸೂತ್ರಧಾರಿ ಬೇರೆ ಯಾರೂ ಅಲ್ಲ, ಇದೇ ಜೋಸೆಫ್ ಗೋಬೆಲ್ಸ್. ಆದರೆ ಈತನ ಕ್ರೌರ್ಯದ ಪರಮಾವಧಿ ಇಷ್ಟಕ್ಕೆ ನಿಲ್ಲಲ್ಲ. ಮುಂದೆ 2ನೇ ವಿಶ್ವಯುದ್ಧ ಶುರುವಾದಾಗ ಯಹೂದಿಗಳನ್ನು ಭೂಮಿಯಿಂದಲೇ ಸಮಾಧಿ ಮಾಡಲು ನಾಜಿಗಳು ರೂಪಿಸಿದ ಆ ರಹಸ್ಯ ಯೋಜನೆಯೇ ಫೈನಲ್ ಸೊಲ್ಯೂಷನ್ ಅಥವಾ ಅಂತಿಮ ಪರಿಹಾರ ಅಂತ. ಅಂದರೆ ಪ್ರತಿಯೊಬ್ಬ ಯಹೂದಿಯನ್ನು ಆಯ್ದು ಕೊಲ್ಲೋದು. ಈ ಯೋಜನೆಯ ಪ್ರತಿಯೊಂದು ಹಂತವನ್ನು ಕೂಡ ಗೋಬೆಲ್ಸ್ ಪ್ಲಾನ್ ಮಾಡಿಟ್ಟಿರ್ತಾನೆ. ಪೋಲೆಂಡ್ನ ಅಶ್ವಿಟ್ಜ್ನಂಥ ಭೀಕರ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಯಹೂದಿಗಳನ್ನು ರೈಲುಗಳಲ್ಲಿ ಕುರಿಗಳಂತೆ ತುಂಬಿ ಕಳಿಸುವಾಗ ಈತನ ಡೈರಿಯಲ್ಲಿ ಈತ ಬರ್ಕೊಳ್ತಾನೆ, ಇವರಲ್ಲಿ ಕೆಲಸ ಮಾಡಲು ಯೋಗ್ಯರಲ್ಲದ 60% ಜನರನ್ನು ನೇರವಾಗಿ ಲಿಕ್ವಿಡೇಟ್ ಮಾಡಲಾಗುವುದು. ಲಿಕ್ವಿಡೇಟ್ ಅಂದರೆ ಕೊಲೆ ಮಾಡಲಾಗುವುದು. ಈತ ಅದನ್ನು ಬರ್ಕೊಂಡಿರ್ತಾನೆ. ಗ್ಯಾಸ್ ಚೇಂಬರ್ನೊಳಗೆ ನಗ್ನವಾಗಿ ನಿಲ್ಲಿಸಿ ಉಸಿರುಗೊಟ್ಟಿಸಿ ಸುಮಾರು 60 ಲಕ್ಷ ಯಹೂದಿಗಳನ್ನು ಕೊಲ್ಲಲಾಗುತ್ತೆ. ಈ ಒಂದು ಮಹಾಪಾಪಕ್ಕೆ ಇನ್ನೊಂದು ಹೆಸರಿದೆ, ಅದುವೇ ಹಾಲೋಕಾಸ್ಟ್. ಇದಕ್ಕೂ ಕೂಡ ಈತನ ಪ್ರಚಾರವೇ ಅಡಿಪಾಯ ಆಗಿತ್ತು. ಸ್ನೇಹಿತರೆ, ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇದ್ದೇ ಇರುತ್ತೆ. ಹಿಟ್ಲರ್ ಮತ್ತು ಗೋಬೆಲ್ಸ್ ಜೋಡಿಯ ವಿಕೃತ ಅಹಂಕಾರ ಕೊನೆಗೆ ತಲುಪಿದ್ದೆಲ್ಲಿಗೆ ಅಂದರೆ ರಷ್ಯಾದ ಬಾಗಿಲಿಗೆ. ಜೂನ್ 1941 ಇಸ್ವಿಯಲ್ಲಿ ಹಿಟ್ಲರ್ ರಷ್ಯಾ ಮೇಲೆ ಆಕ್ರಮಣ ಮಾಡಲು ಹೋದಾಗ ಗೋಬೆಲ್ಸ್ಗೆ ಸಣ್ಣದಾಗಿ ಒಳಗೆ ಒಂದು ಆತಂಕ ಇರುತ್ತೆ.
ಆದರೆ ಆತಂಕವನ್ನು ಆತ ಹೊರಗೆ ತೋರಿಸ್ಕೊಳ್ಳೋದಿಲ್ಲ. ರಷ್ಯಾವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಬೇಕು ಅಂತ ಇಡೀ ಜರ್ಮನಿಯನ್ನೇ ಎತ್ತಿಕಟ್ತಾನೆ. ರೇಡಿಯೋ ಮೂಲಕ ದೇಶದ ಜನರಲ್ಲಿ ಕಮ್ಯುನಿಸಂ ಬಗ್ಗೆ ಆತ ಎಂಥ ಭೀಕರ ಭಯ ಹುಟ್ಟಿಸ್ತಾನೆ ಅಂದರೆ, ನಾವು ರಷ್ಯಾವನ್ನು ಈಗಲೇ ಮುಗಿಸದೇ ಇದ್ದರೆ ಈ ರಷ್ಯಾದ ಕಮ್ಯುನಿಸ್ಟರು ನಮ್ಮ ದೇಶದ ಒಳಗೆ ನುಗ್ಗಿ ಪ್ರತಿಯೊಬ್ಬ ಜರ್ಮನಿಯ ವ್ಯಕ್ತಿಯನ್ನು ಕಟುಕೊರಂತೆ ಕೊಚ್ಚಿ ಹಾಕ್ತಾರೆ, ನಮ್ಮ ಇಡೀ ಜನಾಂಗ ಸರ್ವನಾಶ ಆಗುತ್ತೆ ಅಂತ ಇಡೀ ದಿನ ರಾತ್ರಿ ಸುಳ್ಳುಗಳ ಸುನಾಮಿಯನ್ನೇ ಹರಿಸ್ತಾನೆ. ಈ ಮಾತುಗಳನ್ನು ಕೇಳಿ ಜರ್ಮನಿಯ ಸೈನ್ಯ ಅತ್ಯಂತ ಅಹಂಕಾರದಿಂದ ರಷ್ಯಾದ ಒಳಗೆ ನುಗ್ಗುತ್ತೆ. ಆರಂಭದಲ್ಲಿ ಗೋಬೆಲ್ಸ್ ಗೆಲುವಿನ ನಗೆ ಬೀರ್ತಾನೆ. ಮಾಸ್ಕೋ ಮೇಲಿನ ನಮ್ಮ ದಾಳಿ ಇತಿಹಾಸದಲ್ಲಿ ಅತಿ ದೊಡ್ಡ ಮುನ್ನಡೆ ಅಂತ ತನ್ನ ಡೈರಿಯಲ್ಲಿ ಬರ್ಕೊಳ್ತಾನೆ. ಆದರೆ ಅದೇ ರಷ್ಯಾ ಈತನ ಸಾಮ್ರಾಜ್ಯದ ಪಾಲಿಗೆ ಯಮನಾಗಿ ಕಾಡುತ್ತೆ ಅಂತ ಈತನಿಗೆ ಗೊತ್ತಿರಲಿಲ್ಲ. ರಷ್ಯಾದ ಭೀಕರ ಚಳಿಗಾಲ ಮತ್ತು ಅಲ್ಲಿನ ಸೈನಿಕರ ಅಪ್ರತಿಮ ಪ್ರತಿರೋಧದ ಮುಂದೆ ನಾಜಿ ಸೈನ್ಯ ಸ್ಟಾಲಿನ್ಗ್ರಾಡ್ ಅನ್ನೋ ಕದನದಲ್ಲಿ ಅಕ್ಷರಶಃ ಮಣ್ಣು ಮುಕ್ಕುತ್ತೆ. ಲಕ್ಷಾಂತರ ಜರ್ಮನ್ ಸೈನಿಕರ ಹೆಣಗಳು ರಷ್ಯಾದ ಮಂಜುಗಡ್ಡೆಯ ಮೇಲೆ ಅನಾಥವಾಗಿ ಬಿದ್ದಿರ್ತವೆ. ಅತ್ತ ಜರ್ಮನಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ತಮ್ಮ ಗಂಡ ಮಗ ಸತ್ತು ಹೋದ ಸುದ್ದಿ ಮುಟ್ಟಿದಾಗ ದೇಶದಲ್ಲಿ ಹತಾಶೆ ಮೂಡಲು ಆರಂಭಿಸುತ್ತೆ. ಇಲ್ಲಿಂದ ಶುರುವಾಗುತ್ತೆ ಗೋಬೆಲ್ಸ್ ಸಾಮ್ರಾಜ್ಯದ ಅಂತ್ಯದ ಕೌಂಟ್ಡೌನ್. ಸ್ಟಾಲಿನ್ಗ್ರಾಡ್ನಲ್ಲಿ ಆದ ಭೀಕರ ಸೋಲನ ಮರೆಮಾಚಲು ಮತ್ತು ಇಡೀ ದೇಶವನ್ನು ಹೇಗಾದರೂ ಮಾಡಿ ಯುದ್ಧದ ಬೆಂಕಿಗೆ ತಳ್ಳಲು ಗೋಬೆಲ್ಸ್ ಮತ್ತೊಂದು ತಂತ್ರ ಮಾಡ್ತಾನೆ. ಫೆಬ್ರವರಿ 18, 1943 ಇಸ್ವಿ ಬರ್ಲಿನ್ನ ಸ್ಪೋರ್ಟ್ ಪಲಾಸ್ಟ್ ಕ್ರೀಡಾಂಗಣಕ್ಕೆ ಬಂದಿಳಿತಾನೆ. ಅಲ್ಲಿ ನಡೆದಿದ್ದ ಸಾವಿರಾರು ನಾಜಿ ಬೆಂಬಲಿಗರ ಮುಂದೆ ನಿಂತು ಇತಿಹಾಸದಲ್ಲಿ ಅತ್ಯಂತ ಭೀಕರವಾದ ಮತ್ತು ಅತ್ಯಂತ ಪ್ರಸಿದ್ಧವಾದ ಒಂದು ಭಾಷಣ ಮಾಡ್ತಾನೆ. ಆ ಭಾಷಣದ ಥೀಮ್ ಏನಾಗಿತ್ತು ಗೊತ್ತಾ? ಟೋಟಲ್ ವಾರ್, ಅಂದರೆ ಸಂಪೂರ್ಣ ಯುದ್ಧ. ಆತ ವೇದಿಕೆಯ ಮೇಲೆ ನಿಂತು ಕೈಗಳನ್ನು ಗಾಳಿಯಲ್ಲಿ ಬೀಸ್ತಾ, ನಿಮಗೆ ಸಂಪೂರ್ಣ ಯುದ್ಧ ಬೇಕೇ? ನಮಗಿಂತ ಮುಂಚೆ ರಷ್ಯಾದವರು ಬರ್ಲಿನ್ ಒಳಗೆ ನುಗ್ಗಬೇಕಾ? ನಮ್ಮ ಸ್ವಾತಂತ್ರ್ಯ ಉಳಿಬೇಕಾದರೆ ದೇಶದ ಪ್ರತಿಯೊಬ್ಬ ನಾಗರಿಕನು ಯುದ್ಧಕ್ಕೆ ಸನ್ನದ್ಧನಾಗಬೇಕು ಅಂತ ಉನ್ಮಾದದಿಂದ ಗರ್ಜನೆ ಮಾಡ್ತಾನೆ. ಈತನ ಮಾಂತ್ರಿಕ ನಾಲ್ಗೆ ಪ್ರಭಾವ ಎಷ್ಟಿತ್ತು ಅಂದರೆ, ಅಷ್ಟೆಲ್ಲ ನಾವು ಆದಮೇಲೂ ಕೂಡ ಜನ ಹುಚ್ಚರಂತೆ ಎದ್ದು ನಿಂತ್ಕೊಳ್ತಾರೆ ಮತ್ತು ಹೌದು ನಮಗೆ ಟೋಟಲ್ ವಾರ್ ಬೇಕು ಅಂತ ಕಿರಿಸ್ತಾರೆ. ಏನಾಗಿರುತ್ತೆ ಈ ಪ್ಲ್ಯಾನ್? ದೇಶದ ಎಲ್ಲ ಮೋಜು ಮಸ್ತಿ ಹೋಟೆಲ್ಗಳನ್ನು ಬಂದ್ ಮಾಡಲಾಗುತ್ತೆ. 45ರಿಂದ 55 ವರ್ಷದ ಹೆಣ್ಣು ಮಕ್ಕಳನ್ನು ಕಡ್ಡಾಯವಾಗಿ ಶಸ್ತ್ರಾಸ್ತ್ರ ತಯಾರಿಸೋ ಫ್ಯಾಕ್ಟರಿಗಳಿಗೆ ತಳ್ಳಲಾಗುತ್ತೆ. ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ, ಶಾಲೆಯಲ್ಲಿ ಓದ್ತಾ ಇದ್ದ ಸಣ್ಣ ಮಕ್ಕಳು ಕೂಡ ದಿನಕ್ಕೆ 14ರಿಂದ 16 ಗಂಟೆಗಳ ಕಾಲ ಯುದ್ಧಕ್ಕಾಗಿ ದುಡಿಬೇಕಾಗುತ್ತೆ. ಇಷ್ಟೆಲ್ಲ ಸೈತಾನಿ ಬುದ್ಧಿ ಉಪಯೋಗ ಮಾಡಿದರೂ ಕೂಡ ಅದೃಷ್ಟ ಈತನ ಕೈಯನ್ನು ಹಿಡಿಯೋದಿಲ್ಲ. ಶತ್ರು ಸೈನ್ಯ ಹತ್ತಿರ ಬರ್ತಿದ್ದ ಹಾಗೆ ಈ ಕ್ರೂರ ಮಂತ್ರಿಯ, ವಿನಾಶಕಾರಿ ಮಂತ್ರಿಯ ಟೋಟಲ್ ವಾರ್ ಅನ್ನೋ ಈ ತಂತ್ರ ಕೇವಲ ವಯಸ್ಸಾದ ಮುದುಕರನ್ನು, ಹಸುಗೂಸುಗಳನ್ನು ಕಟುಕರ ಕೈಗೆ ಬಲಿ ಕೊಡುವ ಒಂದು ದಾರಿಯಾಗುತ್ತೆ. ಜರ್ಮನಿಯನ್ನು ಈತ ಸೋಲಿನಿಂದ ಉಳಿಸಲು ಸಾಧ್ಯ ಆಗಲಿಲ್ಲ. ಅದರ ಅರ್ಥ ಏನಂದರೆ, ಜರ್ಮನಿ ಕಡೆಗೂ ಯುದ್ಧದಲ್ಲಿ ಸೋಲುತ್ತೆ. ಸ್ನೇಹಿತರೆ, ಏಪ್ರಿಲ್ ತಿಂಗಳ 1945ರ ಕೊನೆಯ ದಿನಗಳು ಎಣಿಕೆ ಆಗ್ತಿದ್ದಾಗ ಜರ್ಮನಿಯ ಅಹಂಕಾರ ಧೂಳಿಪಟಾಗಿರುತ್ತೆ. ಒಂದು ಕಡೆಯಿಂದ ಅಮೆರಿಕ ಮತ್ತು ಬ್ರಿಟನ್ ಪಡೆಗಳು, ಇನ್ನೊಂದು ಕಡೆಯಿಂದ ಸೇಡು ತೀರಿಸಿಕೊಳ್ಳಲು ಬರ್ತಾ ಇದ್ದ ರಷ್ಯಾದ ಕೆಂಪು ಸೈನ್ಯ ಜರ್ಮನಿಯ ರಾಜಧಾನಿ ಬರ್ಲಿನ್ ನಗರವನ್ನು ಮುತ್ತಿಗೆ ಹಾಕ್ತವೆ. ಆಕಾಶದಿಂದ ಬಾಂಬುಗಳ ಸುರಿಮಳೆ ಆಗ್ತಾ ಇದ್ದರೆ, ಭೂಮಿಯ ಆಳದಲ್ಲಿ ನಿರ್ಮಿಸಲಾಗಿದ್ದ ಕತ್ತಲೆಯ ಫ್ಯೂರರ್ ಬಂಕರ್ನಲ್ಲಿ ಇಲಿಗಳ ಥರ ಬಚ್ಚಿಟ್ಕೊಂಡಿರ್ತಾರೆ ಹಿಟ್ಲರ್ ಮತ್ತು ಗೋಬೆಲ್ಸ್. ಏಪ್ರಿಲ್ 30ನೇ ತಾರೀಕಿನ ಮಧ್ಯಾಹ್ನ ತನ್ನ ಇಡೀ ಸಾಮ್ರಾಜ್ಯ ಸರ್ವನಾಶ ಆಗೋದನ್ನು ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಕಣ್ಣಾರೆ ಕಾಣ್ತಾನೆ. ಅದಾದ ನಂತರ ಒಂದೇ ಇರುತ್ತೆ ದಾರಿ, ಅದೇನೆಂದರೆ ಶತ್ರುಗಳ ಕೈಗೆ ಸಿಕ್ಕು ಅವಮಾನ ಅನುಭವಿಸೋದು. ಅದರ ಬದಲಾಗಿ ತಲೆಗೆ ಪಿಸ್ತೂಲ್ ಇಟ್ಕೊಂಡು ಆತ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆದರೆ ಸಾಯೋ ಮುಂಚೆ ಆತ ಒಂದು ಕೆಲಸ ಮಾಡ್ತಾನೆ. ಅದೇನು ಗೊತ್ತಾ? ತನಗೆ ಅತ್ಯಂತ ನಿಷ್ಠನಾಗಿದ್ದ ಈ ಜೋಸೆಫ್ ಗೋಬೆಲ್ಸ್ನನ್ನು ಜರ್ಮನಿಯ ಮುಂದಿನ ಚಾನ್ಸಲರ್ ಅಂತ ಘೋಷಣೆ ಮಾಡಿ ತನ್ನ ಪಾಪದ ಗದ್ದುಗೆಯನ್ನು ಆತನಿಗೆ ವಹಿಸ್ತಾನೆ. ತಾನು ಆರಾಧನೆ ಮಾಡ್ತಿದ್ದ ಈ ದೇವರೇ ಸತ್ತು ಹೆಣವಾಗಿ ಬಿದ್ದಾಗ ಇಡೀ ಜಗತ್ತನ್ನೇ ತನ್ನ ಸುಳ್ಳಿನ ಮಾಯಾಜಾಲದಿಂದ ನಿಯಂತ್ರಣ ಮಾಡ್ತಿದ್ದ ಗೋಬೆಲ್ಸ್ನ ಕಾಲಡಿಯ ಭೂಮಿ ಕುಸಿದು ಹೋಗುತ್ತೆ. ಕೇವಲ ಒಂದೇ ಒಂದು ದಿನ ಆ ನರಕ ಸದೃಶ ಬಂಕರ್ನಲ್ಲಿ ಗೋಬೆಲ್ಸ್ ಜರ್ಮನಿಯ ಚಾನ್ಸಲರ್ ಆಗಿ ಅಧಿಕಾರ ಚಲಾಯಿಸ್ತಾನೆ ಅಥವಾ ಉಸಿರಾಡಿರ್ತಾನೆ. ಮೇ 1ನೇ ತಾರೀಕು 1945ನೇ ಇಸ್ವಿ ರಷ್ಯಾದ ಸೈನ್ಯ ಬಂಕರ್ನ ಬಾಗಿಲನ್ನು ಬಡಿತಾ ಇರುತ್ತೆ. ಇನ್ನು ರಷ್ಯನ್ನರಿಗೆ ಶರಣಾಗಿ ಜೀವ ಭಿಕ್ಷೆ ಬೇಡುವಂತೆ ಗೋಬೆಲ್ಸ್ಗೆ ಅಲ್ಲಿನ ಅಧಿಕಾರಿಗಳು ಬಲವಂತ ಮಾಡ್ತಾರೆ. ಆದರೆ ಈ ವಿಕೃತ ಕಟುಕ ನಾಜಿ ಸಿದ್ಧಾಂತ ಮತ್ತು ಹಿಟ್ಲರ್ ಇಲ್ಲದ ಈ ಜಗತ್ತಿಗೆ ಯಾವ ಅರ್ಥವೂ ಇಲ್ಲ, ಬದುಕೋದ್ರಲ್ಲೂ ಯಾವ ಅರ್ಥವೂ ಇಲ್ಲ ಅಂತ ರಷ್ಯಾಗೆ ಶರಣಾಗಲು ನಿರಾಕರಿಸ್ತಾನೆ.
ಇದೇ ಹೊತ್ತಿಗೆ ಆತ ಮತ್ತು ಆತನ ಪತ್ನಿ ಮಗ್ಧಾ ಸೇರಿಕೊಂಡು ಇತಿಹಾಸದಲ್ಲಿ ಅತ್ಯಂತ ಅಮಾನವೀಯವಾದ ಭೀಕರವಾದ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನಾವಿಬ್ಬರೂ ಸಾಯೋದಂತೂ ಗ್ಯಾರಂಟಿ, ನಮ್ಮ ಹೆತ್ತ ಮಕ್ಕಳ ಗತಿ ಏನು? ಈ ಅಮಾಯಕ ಮಕ್ಕಳು ನಾಜಿಗಳಲ್ಲದ ಹೊಸ ಜಗತ್ತಿನಲ್ಲಿ ಬೆಳೆಯೋದು ಬೇಡ ಅಂತ ಈ ವಿಕೃತ ದಂಪತಿಗಳು ಯೋಚಿಸ್ತಾರೆ. ಅದೇ ರಾತ್ರಿ ಆ ಬಂಕರ್ನ ಸಣ್ಣ ಕೋಣೆಯಲ್ಲಿ ಹೆಲ್ಗಾ, ಹಿಲ್ಡೆ, ಹೆಲ್ಮಟ್, ಹೋಲ್ಡೆ, ಹೆಡ್ಡಾ ಮತ್ತು ಹೆಡ್ವಿಂಗ್ ಅನ್ನುವಂಥ ಈ 6 ಜನ ಮುಗ್ಧ ಮಕ್ಕಳನ್ನು ಸಾಲಾಗಿ ಮಲಗಿಸ್ತಾರೆ. ಅವರಿಗೆ ಮೊದಲಿಗೆ ಮಾರ್ಫಿನ್ ಚುಚ್ಚುಮದ್ದು ನೀಡಿ ಪ್ರಜ್ಞೆ ತಪ್ಪು ಹಾಗೆ ಮಾಡ್ತಾರೆ. ಮಕ್ಕಳೆಲ್ಲ ಗಾಢವಾದ ನಿದ್ರೆಗೆ ಜಾರಿದ ತಕ್ಷಣ ಹೆತ್ತ ತಾಯಿ ಮಗ್ಧಾ ಮತ್ತು ತಂದೆ ಗೋಬೆಲ್ಸ್ ಕಟುಕರ ಹಾಗೆ ನಿಂತು ಆ ಕೂಸುಗಳ ಬಾಯನ್ನು ತೆರೆದು ಅದಕ್ಕೆ ಅತ್ಯಂತ ತೀಕ್ಷ್ಣವಾದ ಸೈನೈಡ್ ವಿಷದ ಕ್ಯಾಪ್ಸೂಲ್ಗಳನ್ನ ಇಟ್ಟು ಮುಚ್ಚಿಬಿಡ್ತಾರೆ. ಕರುಳಿನ ಕುಡಿಗಳು ಉಸಿರಾಡಲು ಒದ್ದಾಡಿ ಕಣ್ಣುದ್ರೆ ಹೆಣಗಳಾಗಿ ಬಿದ್ದಾಗಲೂ ಕೂಡ ಈ ಸೈತಾನನ ಕಣ್ಣಲ್ಲಿ ನೀರು ಬಂತ ಗೊತ್ತಿಲ್ಲ. ಹೀಗೆ ಮಕ್ಕಳನ್ನೆಲ್ಲ ಕೊಂದು ಮುಗಿಸಿದ ನಂತರ ಜೋಸೆಫ್ ಗೋಬೆಲ್ಸ್ ಮತ್ತು ಮಗ್ಧಾ ಬಂಕರ್ನ ಆ ಕತ್ತಲೆ ಕೋಣೆಯಿಂದ ಹೊರಬಂದು ಚಾನ್ಸ್ಲರಿಯ ತೋಟದಲ್ಲಿ ನಡ್ಕೊಂಡು ಬರ್ತಾರೆ. ಆ ಕಡುಗತ್ತಲ ರಾತ್ರಿಯಲ್ಲಿ ಸುತ್ತಲೂ ಬಾಂಬ್ಗಳು ಸಿಡಿತಾ ಇರ್ತವೆ. ಆ ಭೀಕರ ಸದ್ದು ಕೇಳ್ತಾ ಇರುತ್ತೆ. ಸಾಯುವ ತನ್ನ ಕೊನೆ ಕ್ಷಣದಲ್ಲಿ ಗೋಬೆಲ್ಸ್ಗೆ ತಾನು ಇಷ್ಟು ವರ್ಷ ಜರ್ಮನಿಯ ಜನರಿಗೆ ಉಣಿಸಿದ ದ್ವೇಷದ ವಿಷದ ಅಸಲಿ ದರ್ಶನ ಆಗ್ತಾ ಇತ್ತು. ತಾನು ಸೃಷ್ಟಿ ಮಾಡಿದ ಸುಳ್ಳಿನ ಕೋಟೆ, ತಾನು ನಂಬಿದ ಹಿಟ್ಲರ್, ತಾನು ಕಟ್ಟಿದ ರಕ್ತದ ಸಾಮ್ರಾಜ್ಯ ಎಲ್ಲವೂ ಕೂಡ ಕಣ್ಣೆದರೆ ಬೂದಿ ಆಗ್ತಾ ಇತ್ತು. ಅದನ್ನು ಕಂಡು ಆತನ ಎದೆಯೊಳಗೆ ಘೋರವಾದ ಶೂನ್ಯತೆ ಆವರಿಸಿರುತ್ತೆ. ಹೆತ್ತ ಮಕ್ಕಳನ್ನು ಕಟುಕನಂತೆ ಕೊಂದ ಪಾಪ ಪ್ರಜ್ಞೆನೋ ಅಥವಾ ಸೊಟ್ಟಗಾಲನ್ನು ನೋಡಿ ಆಡಿಕೊಂಡ ಜಗತ್ತಿನ ಮೇಲೆ ತಾನು ಸಾಧಿಸಿದ ಸೇಡಿನ ಅಂತ್ಯವೋ ಗೊತ್ತಿಲ್ಲ. ಕೊನೆಗೆ ಇಬ್ಬರೂ ಕೂಡ ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸೈನೈಡ್ ವಿಷವನ್ನು ಬಾಯಿಗಿಟ್ಕೊಳ್ತಾರೆ. ಜೊತೆಗೆ ಗೋಬೆಲ್ಸ್ ತನ್ನ ತಲೆಗೆ ಪಿಸ್ತೂಲು ಇಟ್ಕೊಂಡು ಶೂಟ್ ಕೂಡ ಮಾಡ್ಕೊಳ್ತಾನೆ. ಹೀಗೆ ಇವರಿಬ್ಬರ ಹೆಣಗಳು ನೆಲಕ್ಕೆ ಬೀಳ್ತಿದ್ದ ಹಾಗೆ ಶತ್ರುಗಳಿಗೆ ಇವರ ದೇಹ ಸಿಗಬಾರ್ದು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡಿದ್ದ ನಾಜಿ ಸೈನಿಕರು ಅವರ ದೇಹಗಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಾರೆ. ಕೋಟ್ಯಂತರ ಜನರ ಮೆದುಳಿಗೆ ವಿಷ ತುಂಬಿ ನರಮೇಧ ನಡೆಸಿದ, ಕೊನೆಗೆ ಸ್ವಂತ ಮಕ್ಕಳನ್ನೇ ಬಲಿ ತೆಗೆದುಕೊಂಡ ಜಗತ್ತಿನ ಅತ್ಯಂತ ಕ್ರೂರ ರಾಕ್ಷಸ ಜೋಸೆಫ್ ಗೋಬೆಲ್ಸ್ನ ಕಥೆ ಆ ಬರ್ಲಿನ್ ತೋಟದ ಕಸದ ರಾಶಿಯ ನಡುವೆ ಸುಟ್ಟು ಭಸ್ಮ ಆಗುತ್ತೆ. ಆ ಮೂಲಕ ಅತ್ಯಂತ ಕನಿಷ್ಠವಾಗಿ ಮುಕ್ತಾಯಗೊಳ್ಳುತ್ತೆ. ಸ್ನೇಹಿತರೆ, ಏನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಹಾಗಾದರೆ, ಕೊನೆಗುಳಿಯೋದೇನು? ಸತ್ಯ. ದ್ವೇಷದ ಅಡಿಪಾಯದ ಮೇಲೆ ಕಟ್ಟಿದ ಎಂಥದ್ದೇ ಬಲಿಷ್ಠ ಸಾಮ್ರಾಜ್ಯ ಆದರೂ ಕೂಡ ಅದು ಒಂದಲ್ಲ ಒಂದು ದಿನ ಮಣ್ಣು ಮುಕ್ಕಲೇಬೇಕು. ಜೋಸೆಫ್ ಗೋಬೆಲ್ಸ್ ಅನ್ನೋ ಈ ಕ್ರೂರ ಮಾಂತ್ರಿಕ ತನ್ನ ಸುಳ್ಳು ಮತ್ತು ಪ್ರೊಪಗ್ಯಾಂಡಾ ಮೂಲಕ ಇಡೀ ದೇಶದ ಮೆದುಳನ್ನು ಹ್ಯಾಕ್ ಮಾಡಿ ಕೋಟ್ಯಂತರ ಜನರ ಮಾರಣ ಹೋಮಕ್ಕೆ ಕಾರಣ ಆಗ್ತಾನೆ. ಆದರೆ ಇತಿಹಾಸ ಇವನಿಗೆ ಕೊಟ್ಟ ಶಿಕ್ಷೆ ಎಂಥದ್ದು? ತಾನು ಸೃಷ್ಟಿ ಮಾಡಿದ ಈ ದ್ವೇಷದ ಜಗತ್ತಿನಲ್ಲಿ ತಾನೂ ಬದುಕಲಾಗದೆ ತನ್ನ 6 ಮಕ್ಕಳನ್ನೂ ಹೆಣ ಮಾಡಿ ತಾನೂ ಕೂಡ ನಾಯಿ ಹಾಗೆ ಸತ್ತು ಕೊನೆಗೆ ಹೆಣಕ್ಕೂ ಮರ್ಯಾದೆ ಸಿಗದೆ ಕಸದ ರಾಶಿಯಲ್ಲಿ ಸುಟ್ಟು ಬೂದಿಯಾದ ಇತಿಹಾಸ. ಸುಳ್ಳನ್ನು ಎಷ್ಟು ದಿನ ಹೇಳಿದರೂ ಕೂಡ ಅದು ಸತ್ಯವಾಗೋದಿಲ್ಲ. ಬದಲಾಗಿ ಆ ಸುಳ್ಳು ನಿಮ್ಮನ್ನೇ ಸರ್ವನಾಶ ಮಾಡುತ್ತೆ ಅನ್ನೋದಕ್ಕೆ ಇತಿಹಾಸದ ಪುಟಗಳಲ್ಲಿರುವ ಈ ಜೋಸೆಫ್ ಗೋಬೆಲ್ಸ್ನ ಭೀಕರ ಅಂತ್ಯವೇ ಅತ್ಯಂತ ದೊಡ್ಡ ಸಾಕ್ಷಿ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.